ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 120 ಭಯೋತ್ಪಾದಕರಿದ್ದಾರೆ ಎನ್ನುವ ಮಾಹಿತಿ ಬಯಲಾಗಿದೆ. ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿರೋದು ಅದರಲ್ಲಿ 75 ಭಯೋತ್ಪಾದಕರು. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ 120 ಭಯೋತ್ಪಾದಕರಿದ್ದಾರೆ. ಕಾಶ್ಮೀರ ಒಂದರಲ್ಲೇ 75 ಭಯೋತ್ಪಾದಕರು, ಜಮ್ಮುವಿನಲ್ಲಿ 50 ಉಗ್ರರು ಆಕ್ಟಿವ್ ಆಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಇನ್ನು 120 ಉಗ್ರರ ಪೈಕಿ 110ಕ್ಕೂ ಹೆಚ್ಚು ಉಗ್ರರು ಪಾಕಿಸ್ತಾನ ಮೂಲದವರು. ಈ ಉಗ್ರರ ಬೇಟೆಗಿಳಿದಿದ್ದಾರೆ ಭಾರತೀಯ ಸೇನೆ ಯೋಧರು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ 26 ಭಾರತೀಯರು ಪ್ರವಾಸಿಗರು ಬಲಿಯಾದ ಬೆನ್ನಲ್ಲೇ ಉಗ್ರರ ಹೆಡೆಮುರಿ ಕಟ್ಟುವುದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದ್ದು ಉಗ್ರರ ಬೇಟೆಗಿಳಿದಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 120 ಭಯೋತ್ಪಾದಕರಿದ್ದಾರೆ. ಅದರಲ್ಲಿ ಕಾಶ್ಮೀರದಲ್ಲೇ 75 ಭಯೋತ್ಪಾದಕರು ಆಕ್ಟಿವ್ ಆಗಿದ್ದಾರೆ. ಜಮ್ಮುವಿನಲ್ಲಿ 50 ಉಗ್ರರು ಆಕ್ಟಿವ್ ಆಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಈ ಆಕ್ಟಿವ್ ಆಗಿರುವ ಉಗ್ರರ ಪೈಕಿ 110ಕ್ಕೂ ಹೆಚ್ಚು ಉಗ್ರರು ಪಾಕಿಸ್ತಾನ ಮೂಲದವರು. ಈ ಉಗ್ರರ ಬೇಟೆಗೆ ಈಗ ಭಾರತೀಯ ಸೇನೆ ಸಜ್ಜಾಗಿದೆ. ಬೇಟೆಯ ಆರಂಭ ಆಗಿದೆ. ಇನ್ನು ಪಹಲ್ಗಾಮ್ನಲ್ಲಾದಂತಹ ಉಗ್ರರ ದಾಳಿಯ ಹಿಂದೆ ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥನ ಕೈವಾಡನ. ನರಮೇಧಕ್ಕೆ ಪ್ಲಾನ್ ರೂಪಿಸಿದ ಹಫೀಜ್ ಸೈಯದ್ ಸ್ಥಳೀಯ ಉಗ್ರರ ಸಹಾಯದಿಂದ ಪ್ರವಾಸಿಗರ ನರಮೇಧಗೈದಿದ್ದಾನೆ. ಆರ್ಟಿಕಲ್ 370 ರದ್ದಾಗಿದ್ದರಿಂದ ಈ ಉಗ್ರ ದಾಳಿಗೆ ಈತ ಸಂಚು ರೂಪಿಸಿದ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸೈಯದ್, ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ. ಈತನೇ ಈ ಪಹಲ್ಗಾಮ್ನ ನರಮೇಧಕ್ಕೂ ಕೂಡ ಸಂಚು ರೂಪಿಸಿದ್ದು. ಆರ್ಟಿಕಲ್ 370 ಅಲ್ಲಿ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ಈ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸೈಯದ್ ಪ್ರವಾಸಿಗರ ನರಮೇಧಕ್ಕೆ ಸಂಚು ರೂಪಿಸಿದ. ಅಲ್ಲಿನ ಸ್ಥಳೀಯ ಉಗ್ರರ ಸಹಾಯದಿಂದ ಪ್ರವಾಸಿಗರ ನರಮೇಧವನ್ನ ನಡೆಸಿದಾಗಿನ್ನುವ ಮಾಹಿತಿಗಳು ಬಟಾ ಬಯಲಾಗ್ತಾ ಇದೆ. ಈ ಉಗ್ರರ ಬೇಟೆ ಆರಂಭ ಆಗಿದೆ. ಈ ದಾಳಿಯ ಹಿಂದಿರೋರು ಯಾರು, ಸಂಚು ರೂಪಿಸಿದ ಯಾರು ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಕಾಶ್ಮೀರದಲ್ಲಿ ನರಮೇಧಗೈದಂತಹ ರಕ್ತ ಪಿಪಾಸುಗಳಿಗೆ ಸೇನೆ ಉಗ್ರ ಶಿಕ್ಷೆ ನೀಡುವುದಕ್ಕೆ ಮುಂದಾಗಿದೆ. ಜಮ್ಮು ಕಾಶ್ಮೀರದ ಈಗಾಗಲೇ 2 ಉಗ್ರರ ಮನೆಗಳು ಉಡೀಸಾಗಿದೆ. ಉಗ್ರ ಆದಿಲ್ ಹುಸೇನ್ ಮತ್ತು ಆಸಿಫ್ ಶೇಖ್ನ ಮನೆ ಢಮಾರ್. ಐಇಡಿ ಇಟ್ಟು ಈ ಉಗ್ರರ ಮನೆಯನ್ನ ಸ್ಫೋಟ ಮಾಡಿದೆ ಸೇನೆ. ಐಇಡಿ ಇಟ್ಟು ಆದಿಲ್ ಮನೆಯನ್ನ ಸ್ಫೋಟ ಮಾಡಿದ್ರೆ ಬುಲ್ಡೋಸರ್ನಿಂದ ಉಗ್ರ ಆಸಿಫ್ ಶೇಖ್ನ ಮನೆ ಧ್ವಂಸ ಆಗಿದೆ. ಸೇನೆ ಮತ್ತು ಜಮ್ಮು ಅಧಿಕಾರಿಗಳಿಂದ ಬಿಗ್ ಆಪರೇಷನ್. ಉಗ್ರರಿಗೆ ಉಗ್ರ ಭಾಷೆಯಲ್ಲೇ ಉತ್ತರ ಕೊಟ್ಟಿದೆ ಸೇನೆ. ನಮ್ಮ ನೆಲದಲ್ಲೇ ನಮ್ಮವರನ್ನೇ ಕೊಂದು ಅಟ್ಟಹಾಸ ಮೆರೆದಿದ್ದಂತಹ ಈ ಉಗ್ರರಿಗೆ ಉಗ್ರ ಶಿಕ್ಷೆ ನೀಡೋದಕ್ಕೆ ಮುಂದಾದಂತಹ ಸೇನೆ ಉಗ್ರರ ಅಡಗುತಾಣಗಳನ್ನು ಧ್ವಂಸ ಮಾಡಿದೆ. ಉಗ್ರ ಆದಿಲ್ ಮತ್ತು ಆಸಿಫ್ನ ಮನೆ ಉಡಿಸಾಗಿದೆ. ಬುಲ್ಡೋಸರ್ನಿಂದ ಆಸಿಫ್ ಶೇಖ್ನ ಮನೆ ಧ್ವಂಸ ಆಗಿದೆ. ಐಇಡಿ ಧ್ವಂಸ ಮಾಡಿ ಉಗ್ರ ಆದಿಲ್ನ ನಿವಾಸವನ್ನ ಧ್ವಂಸ ಮಾಡಲಾಗಿದೆ.